ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಗುರುವಾರ ಬಿಜೆಪಿಯಿಂದ ಪ್ರತಿಭಟನೆ. ಅವಸ್ಥೆಯೇ ಆಗರವಾಗಿರುವ ಅಂಗನವಾಡಿ ಕೇಂದ್ರಗಳು ಖುದ್ದು ಪರಿಶೀಲನೆ ನಡೆಸಿದ ನ್ಯಾಯಾಧೀಶ ಪ್ರಕಾಶ್ ಬನ್ನಸೋಡೆ ಅವರಿಂದ ಕಳವಳ ವ್ಯಕ್ತ. ನಾಗಮರಪಳ್ಳಿ ಸಹಕಾರ ಆಸ್ಪತ್ರೆ ಅಧ್ಯಕ್ಷರಾಗಿ ಸೂರ್ಯಕಾಂತ್ ಪುನರಾಯ್ಕೆ. ಸುದ್ದಿಯ ವಿವರಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಅವಹೇಳನಕಾರಿಯಾಗಿ ನಡೆದುಕೊಂಡ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಗಸ್ಟ್ 22ರಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಕಟಿಸಿದ ಬಿಜೆಪಿ ಗುರುವಾರ ಬೆಳಗ್ಗೆ 10 ಗಂಟೆಗೆ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಕಾರ್ಯಕರ್ತರು ಜಮಾಯಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದ್ದಾರೆ. ಶಾಸಕ ಪ್ರಭು ಚವ್ಹಾಣ್, ಮಾಜಿ ಶಾಸಕ ಗುಂಡಪ್ಪ ವಕೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ನವರು ಯಾವತ್ತೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡೋದಿಲ್ಲ. ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದವರಿಗೆ ಹೋರಾಟ ಮಾಡ್ಲಿಕ್ಕೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಆಡಳಿತ ಪಕ್ಷದವರು ಏನೇ ತಪ್ಪು ಮಾಡಿದ್ರು ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಪರಿಸ್ಥಿತಿ ಏನಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಕಾಂಗ್ರೆಸ್ನವರು ನಮ್ಗಿಂತ ಮುಂಚೆ ಹೋರಾಟ ಮಾಡುವಂತ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ನಾವು ಮೊನ್ನೆ ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದಾಗ ನಾವು ಮೈಸೂರಿನಲ್ಲಿ ಕೆಂಗೇರಿಯಿಂದ ಪ್ರಾರಂಭ ಮಾಡಿದ್ರು, ಅವ್ರು ನಮ್ಗಿಂತ 20 ಕಿಲೋಮೀಟರ್ ಮುಂದೆ ಬಿಡದಿಯಿಂದ ಪ್ರಾರಂಭ ಮಾಡಿದ್ರು. ನಾವು ಯಾವತ್ತು ಬಿಡದಿಗೆ ಹೋಗಿದೀವಿ, ಅವ್ರು ರಾಮನಗರಕ್ಕೆ ಹೋದ್ರು. ನಾವು ರಾಮನಗರದಾಗ ಇದ್ದ ದಿವಸ ಅವರು ಮಂಡ್ಯಕ್ಕೆ ಹೋದ್ರು. ನಾವು ಮಂಡ್ಯದಲ್ಲಿ ಇದ್ದ ದಿವಸ ಅವರು ನಮ್ಮ 10ನೇ ತಾರೀಕು ಇದ್ರು, 9ನೇ ತಾರೀಕು ನಮ್ಮ ಗ್ರೌಂಡ್ನಲ್ಲೇ ಅವರೊಂದು ಪ್ರತಿಭಟನೆ ಅಥವಾ ಒಂದು ಆ ರೀತಿಯಾದಂಥ ಒಂದು ಹೋರಾಟವನ್ನು ಮಾಡಿದರು. ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಕೇವಲ ತನಿಖೆಗೆ ಅಷ್ಟೇ ಆದೇಶ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ರಾಜೀನಾಮೆನೂ ಕೊಡೋದಿಲ್ಲ. ಅವ್ರಿಗೆ ನೈತಿಕತೆ ಇದ್ರೂ ಕೊಡಬೇಕು, ಇಲ್ಲಂದ್ರೆ ಗೊತ್ತಾ ಅರವಿಂದ್ ಕೇಜ್ರಿವಾಲ್ ಅವರಿದ್ದಾರೆ, ಅವ್ರು ಜೈಲಿಗೆ ಹೋದ್ರು, ಅಲ್ಲೇ ಕೂತು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಾವೇನವ್ರಿಗೆ ಬೇಡ ಅಂತ ಇಲ್ಲ, ನಾವು ನೀವು ತಪ್ಪು ಮಾಡಿದ್ರಿ ಕೊಡ್ರಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದವರು. ಮೊನ್ನೆ ಬೀದರ್ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ರು. ಯಾವ ಪುರುಷಾರ್ಥಕ್ಕಾಗಿ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ತನಿಖೆ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಇವತ್ತು ಮುಂಜಾನೆ ನಾನು ಆರ್ ಭಾರತ್ ಟಿವಿಯಲ್ಲಿ ನೋಡ್ತಾ ಇದ್ದೆ. ಆ ಯಾರು ಕಂಪ್ಲೇಂಟ್ ಕೊಟ್ಟಂತವ್ರು ಆ ತಿದ್ದುಪಡಿ ಮಾಡಿದಂತ ಒಂದು ಪೇಪರ್ಸ್ಗಳನ್ನು ಟಿವಿಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಹಿಂಗೆ ಮುಂಚೆ ಹೇಳಿದ್ವಿ, ಆ ಭೈರತಿ ಸುರೇಶ್ ಅನ್ನುವರು ಹೆಲಿಕಾಪ್ಟರ್ನಲ್ಲಿ ಅವ್ರಿಗಿರುವಂಥ ಮೂಡಾದೆಲ್ಲ ಡಾಕ್ಯುಮೆಂಟ್ಗಳು ಎತ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಆ ವೈಟ್ನರ್ ಹಚ್ಚಿದಂಥ ಡಾಕ್ಯುಮೆಂಟ್ ಕೂಡ ಅವ್ರು ತೋರಿಸಿದ್ದಾರೆ. ಇವ್ರು ಸ್ವತಃ ಅಲ್ಲಿ ಅರ್ಜಿ ಹಾಕಿ ಕೇಳಿದ್ದಾರೆ. ಇಷ್ಟೆಲ್ಲ ಡಾಕ್ಯುಮೆಂಟಲ್ ಎವಿಡೆನ್ಸ್ ಇದೆ. ಇಲ್ಲೆಲ್ಲಾದ್ರೂ ಎಲ್ಲೋ ಕ್ರಿಮಿನಲ್ ಕೇಸ್ ಯಾರು ನೋಡಿದಾರ ಇಲ್ಲ ಅಂತ ಹೇಳ್ತಾ ಇಲ್ಲ ಅಂತೆಲ್ಲ ಡಾಕ್ಯುಮೆಂಟಲ್ ಎವಿಡೆನ್ಸ್ ಎಲ್ಲ ಇದ್ದ ನಂತರೂ ಅವ್ರು ಭಂಡರ್ತನದಿಂದ ಕೊಡ್ತಾ ಇಲ್ಲ. ನಾವು ಕಳ್ಳರಿದ್ದೀವಿ, ಆದ್ರೆ ಇನ್ನೊಬ್ಬ ಕಳ್ಳನ ಅವ್ನಿಗೆ ಹಿಡಿಯೋದನ್ನ ನಂಗೆ ಹಿಡಿಬೇಡ್ರಿ ಅಂತ ಹೇಳಿದ್ರು ಮುಖ್ಯಮಂತ್ರಿ ಗೌರವ ತರುವಂತ ವಿಷಯ ಅಲ್ಲ ಇದು. ಅದಕ್ಕಾಗಿ ಜೊತೆಯಲ್ಲಿ ನಮ್ಮ ಗವರ್ನರ್ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ಮಾತಾಡೋದು, ಅವಹೇಳನಕಾರಿಯಾಗಿ ವರ್ತಿಸೋದನ್ನು ಖಂಡಿಸಿ ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮತ್ತು ಗವರ್ನರಿಗೆ ಮಾಡಿದಂಥ ಅಪಮಾನವನ್ನು ಖಂಡಿಸಿ ಬೀದರ್ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಮುಂಜಾನೆ 10 ಗಂಟೆಗೆ ಗಣೇಶ್ ಮೈದಾನದಲ್ಲಿ ನಮ್ದೆಲ್ಲ ಕಾರ್ಯಕರ್ತರು ಸೇರಿ ಗಣೇಶ್ ಮೈದಾನದಿಂದ ಕನ್ನಡಾಂಬೆ ವೃತ್ತ, ಓಲ್ಡ್ ಸರ್ವಿಸ್ ಸ್ಟೇಷನ್ ಮತ್ತು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ಸಾವಿರಾರು ನಮ್ಮ ಕಾರ್ಯಕರ್ತರು, ಇಡೀ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಜೊತೆಯಲ್ಲಿ ಇವತ್ತು ಯಾವ ದಲಿತರ ಮೇಲೆ ಒಂದು ಅನ್ಯಾಯ ಆಗಿದೆ ಕಾಂಗ್ರೆಸ್ನವರಿಂದ, ಹಿಂದೆ ಅಂಬೇಡ್ಕರ್ ಮೇಲೂ ಅನ್ಯಾಯ ಆಗಿತ್ತು. ಇವತ್ತೊಬ್ಬ ಪ್ರಬುದ್ಧ ರಾಜಕಾರಣಿ ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂತೂ ಇವತ್ತು ರಾಜ್ಯಪಾಲ ಆಗಿತ್ತು. ಸಂವಿಧಾನಾತ್ಮಕ ಹುದ್ದೆ ಮೇಲೆ ದಲಿತರು ಕೂಡೋದೇ ಬಹಳ ಕಷ್ಟ. ಅಂತ ಕುಂತ ವ್ಯಕ್ತಿಗೆ ಇವತ್ತು ಅಪಮಾನ ಮಾಡಿದ್ದಾರೆ. ಅದಕ್ಕೆ ನಾ ಎಲ್ಲ ದಲಿತ ಸಂಘಟನೆಗಳಲ್ಲಿ ಕೂಡ ವಿನಂತಿ ಮಾಡ್ತೀನಿ, ನಾಳೆ ಒಂದು ಹೋರಾಟದಲ್ಲಿ ತಾವು ಕೂಡ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಬಲ ಕೊಟ್ಟು ಆ ಅಪಮಾನಕ್ಕೆ ತಾವು ಕೂಡ ತಮ್ಮ ಸಪೋರ್ಟ್ ಕೊಡಬೇಕು ಅಂತ ಯಾವ್ದು ವಿರುದ್ಧ ನಾವು ಹೋರಾಟ ಮಾಡ್ತಾ ಇರುವಂತ ಹೋರಾಟ ಸಪೋರ್ಟ್ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಗವರ್ನರು ಸಾಧಕ ಬಾಧಕ ನೋಡಿ ಎಲ್ಲ ನೆಗೆಟಿವ್ ನೋಡಿ ಕೊಟ್ಟಾರ. ಅದಕ್ಕಾಗಿ ನಮ್ಮ ಕೇಂದ್ರೀಯ ಮಂತ್ರಿ ಮಾಡಿದ್ರೆ ಅವ್ರಿಗೆ ಕೊಡ್ತಾರೆ. ಬಟ್ ಹೂ ಕೇಸ್ ಬೇರೆ, ಈ ಕೇಸ್ ಬೇರೆ. ಕೇಂದ್ರ ಮಂತ್ರಿ ಇದ್ದಾರೆ ಸರ್, ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಇದ್ದಾರೆ. ನಾನು ಏನ್ ಹೇಳ್ತಾ ಇದ್ದೀನಪ್ಪ, ಕೇಂದ್ರ ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ, ಪ್ರಧಾನ ಮಂತ್ರಿ ಬೇರೆ ಸ್ಟೇಟಸ್ ಇರುತ್ತೆ, ಮುಖ್ಯಮಂತ್ರಿ ಬೇರೆ ಸ್ಟೇಟಸ್ ಇರುತ್ತೆ. ನಾನು ಇಲ್ಲ ಹೇಳ್ತಾ ಇಲ್ಲ, ಅವ್ರು ಕೊಡ್ಲೇಬೇಕು. ಬಟ್ ಅವ್ರ ಕೇಸ್ ಬೇರೆ ವಿಚಾರ ಮಾಡ್ತಾರೆ, ಈ ಕೇಸ್ ಬೇರೆ. ಈ 6 ಕೋಟಿ ಜನತಾದಲ್ಲಿ ಒಂದ್ ಪ್ರಕಾರಕ್ಕೆ ಬೆಂಕಿ ಆಗ್ತದೆ. ಬೆಂಕಿ ನೋಡ್ತೀರಿ, ಅವೇ ಕೊಡ್ತಾ ಇದ್ರಿ ಅರ್ಧ ಗಂಟಾ ಟಿವಿ ಓಪನ್ ಮಾಡಿದ್ರೆ ಮೂಡ ಹಗರನ್ 5,000 ಕೋಟಿ ಹೆಡಿಂಗ್ ನಲ್ಲಿ ಪ್ರಜಾವಾಣಿ ಥೋಡ್ ಆರ್ಟಿಕಲ್ ಬರುತ್ತೆ.
ವಿಜಯವಾಡ ಧೋಡ್ ಆರ್ಟಿಕಲ್ ಬರುತ್ತೆ, ವಿಜಯ ಕರ್ನಾಟಕ ಧೋಡ್, ಎಲ್ಲ ಸ್ಟೇಟ್ ಅರ್ಧ ಕೂಟ ಒಂದೊಂದು ಕೂಟ ಬರ್ತಾ ಇದೆ. ಯಾವ ಬರ್ತಾ ಇದೆ? ಅವರು ಜನರಿಗೆ ಪೂರ್ತಿ ಈ ಆಗಿದೆ, ಅವೇರ್ನೆಸ್ ಆಗಿದೆ. ಮುಂಚೆ ತರ ಇಲ್ಲ, 10 ವರ್ಷ ಇಲ್ಲ, ಇವತ್ತ ಏಕದಮ್ ಡಿಜಿಟಲ್ ಇಂಡಿಯಾ ಆಗಿದೆ. ಸರ್, ಸನ್ನಿವೇಶ ಬಂದ್ರೆ ಕುಮಾರಸ್ವಾಮಿ ಅವರನ್ನ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಸರ್ ಸಿಎಂ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನಾನು ಕಾನೂನು ಥೋಡಿ ಯಾರು ಇಲ್ಲ. ಬಾಬಾ ಸಾಹೇಬ್ ಏನ್ ಕಾನೂನು ಮಾಡಿದಾರ ಅದು ಯಾರು ಥೋಡಿಲ್ಲ. ಪ್ರಧಾನಮಂತ್ರಿ ಥೋಡಿಲ್ಲ, ಮುಖ್ಯಮಂತ್ರಿ ಥೋಡಿಲ್ಲ, ಪ್ರಭು ಚೌಹಾಣ್ ಯಾರು ಥೋಡಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ಬೀದರ್ ಜಿಲ್ಲೆಯ ವಿವಿಧ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಅವ್ಯವಸ್ಥೆ ಸರಿಯಾಗಿರುವುದಿಲ್ಲ ಮತ್ತು ಕೆಲವು ಅಂಗನವಾಡಿ ಕೇಂದ್ರಗಳು ಮುಚ್ಚಿರುವುದು ಕಂಡು ಬಂದಿದ್ದು, ಈ ಬಗ್ಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸಲಾಗುವುದು ಎಂದು ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಎ ಬಾನಸೂಡೆ ಹೇಳಿದರು. ಅವರು ಬುಧವಾರ ಬೀದರ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದರು. ಆಗಸ್ಟ್ 20ರಂದು ಮಳೆಗಾಂವ್ ಅಂಗನವಾಡಿಯ 2 ಮತ್ತು 3 ಕೇಂದ್ರಗಳಲ್ಲಿ ಮಕ್ಕಳ ಹಾಜರಾತಿ ಕುರಿತು ಸರಿಯಾಗಿ ದಾಖಲೆ ನಿರ್ವಹಣೆ ಮಾಡಿರುವುದಿಲ್ಲ. ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ. ಪ್ರತ್ಯೇಕವಾದ ಅಡುಗೆ ಕೋಣೆ ಹಾಗೂ ಸಂಗ್ರಹಣಾ ಕೊಠಡಿ ಇರುವುದಿಲ್ಲ. ಹಾಜರಾತಿ ಪ್ರಕಾರ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳು ಹಾಜರಿರಲಿಲ್ಲ. ಅವರು ಸರ್ಕಾರದಿಂದ ಪ್ರಾರಂಭವಾದ ಎಲ್ಕೆಜಿ ಹಾಗೂ ಯುಕೆಜಿ ವರ್ಗಗಳಿಗೆ ಹೋಗಿರುತ್ತಾರೆಂದು ಅಂಗನವಾಡಿ ಶಿಕ್ಷಕಿ ತಿಳಿಸಿದ್ದಾರೆ. ಮಳೆಗಾಂವ್ ಅಂಗನವಾಡಿ ಕೇಂದ್ರ 3ರಲ್ಲಿ ಸಹಾಯಕಿ ಹಾಜರಿದ್ದು ಅಂಗನವಾಡಿ ಶಿಕ್ಷಕಿ ಗೈರು ಹಾಜರಾಗಿದ್ದರು ಎಂದು ಹೇಳಿದರು. ಅಂಗನವಾಡಿ ಡಿ ದೇವರಾಜ್ ಅರಸು ಕೇಂದ್ರ 310 ಶಹಾಗಂಜ್ ಬೀದರ್ನಲ್ಲಿ ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿ ಹಾಜರಿದ್ದರು. ಒಟ್ಟು 45 ಮಕ್ಕಳಲ್ಲಿ 7 ಜನ ಮಕ್ಕಳು ಹಾಜರಿದ್ದರು. ಈ ಅಂಗನವಾಡಿ ಕೇಂದ್ರ ಬಾಡಿಗೆ ಮನೆಯಲ್ಲಿ ಇರುತ್ತದೆ. 45 ಮಕ್ಕಳಿಗೆ ಕೇವಲ 1 ಶೌಚಾಲಯ ಇರುತ್ತದೆ. ಪ್ರತ್ಯೇಕವಾದ ಅಡುಗೆ ಕೋಣೆ ಇರುತ್ತದೆ, ಆದರೆ ಸಂಗ್ರಹಣಾ ಕೊಠಡಿ ಇರುವುದಿಲ್ಲ. ಬೀದರ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರ ಲಂಗರ್ಗಲ್ಲಿ ಅಂಗನವಾಡಿ ಕೇಂದ್ರ, ಶಹಾಗಂಜ್ ಅಂಗನವಾಡಿ ಕೇಂದ್ರ 292 ಮತ್ತು ಲೇಬರ್ ಕಾಲೋನಿ ಅಂಗನವಾಡಿ ಕೇಂದ್ರ 311 ಬೀದರ್ಗೆ ಆಗಸ್ಟ್ 21ರಂದು ಬೆಳಗ್ಗೆ 10:20, 10:30, 10:50 ಗಂಟೆಗೆ ಭೇಟಿ ನೀಡಿದಾಗ ಈ 3 ಅಂಗನವಾಡಿ ಕೇಂದ್ರಗಳು ಮುಚ್ಚಿರುವುದು ಕಂಡು ಬಂದಿರುತ್ತದೆ ಎಂದು ಹೇಳಿದರು. ಈ ಪತ್ರಿಕೆಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿಗಳಾದ ಜಗದೇಶ್ವರ್, ಆಕಾಶ್, ಪ್ರೀತಿ, ನಾಗರಾಜ್, ಈರಮ್ಮ, ಜೀವಾನ್, ಯೋಹಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಉಚ್ಚ ನ್ಯಾಯಾಲಯ WP ನಂಬರ್ 38157/2011ರಲ್ಲಿ ನಿರ್ದೇಶನದ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಒಂದು ಕೊರತೆಗಳ ಬಗ್ಗೆ ಮತ್ತು ನ್ಯೂನತೆಗಳ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ ಮೇರೆಗೆ ನಾನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಸದಸ್ಯ ಕಾರ್ಯದರ್ಶಿಯಾಗಿ ದಿನಾಂಕ 28/2024ರಂದು ಮಳೆಗಾಂವ್ ಗ್ರಾಮಕ್ಕೆ ಭೇಟಿ ನೀಡಿ ಅಂಗನವಾಡಿ ಕೇಂದ್ರ 2ರಲ್ಲಿ ಭೇಟಿ ನೀಡಿದಾಗ ಅಲ್ಲಿ ನನ್ನ ಭೇಟಿ ಸಮಯದಲ್ಲಿ ಸದರಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ, ಪ್ರತ್ಯೇಕವಾದ ಅಡುಗೆ ಕೋಣೆ ಇರಲಿಲ್ಲ ಹಾಗೂ ಸಂಗ್ರಹಣಾ ಕೊಠಡಿ ಇರಲಿಲ್ಲ. ಹಾಜರಾತಿ ಪ್ರಕಾರ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದು ಕಂಡುಬಂತು. ಮತ್ತು ಅದೇ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ 3ರಲ್ಲಿ ಭೇಟಿ ನೀಡಿದಾಗ ಅಲ್ಲಿಯೂ ಸಹ ಅಂಗನವಾಡಿ ಶಿಕ್ಷಕಿಯರು ಗೈರ್ಹಾಜರಿರುವುದು ಕಂಡುಬಂತು. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ, ಪ್ರತ್ಯೇಕವಾದ ಅಡುಗೆ ಕೋಣೆ ಇರಲಿಲ್ಲ ಹಾಗೂ ಸಂಗ್ರಹಣಾ ಕೊಠಡಿ ಇರಲಿಲ್ಲ, ಆಟದ ಮೈದಾನ ಇರಲಿಲ್ಲ. ಇದು ನ್ಯೂನತೆ ಕಂಡು ಬಂದಿರುತ್ತದೆ. ಅದೇ ರೀತಿ ಈ ದಿನ ನಾನು ದಿನಾಂಕ 21/8/2024ರಂದು ಬೀದರ್ ನಗರದಲ್ಲಿರುವ ಡಿ ದೇವರಾಜ್ ಅರಸು ಅಂಗನವಾಡಿ ಕೇಂದ್ರ ಸಂಖ್ಯೆ 512 ಶಹಾಗಂಜ್ ಸದರಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಸದರಿ ಅಂಗನವಾಡಿ ಕೇಂದ್ರವು ಬಾಡಿಗೆ ಮನೆಯಲ್ಲಿದ್ದು ಅಲ್ಲಿ 45 ಮಕ್ಕಳ ಹಾಜರಾತಿ ಪ್ರಕಾರ 45 ಮಕ್ಕಳು ಇರೋದು ಕಂಡು ಬಂತು. ಆದರೆ ಅಂಗನವಾಡಿ ಕೇಂದ್ರದಲ್ಲಿ ಕೇವಲ 7 ಜನ ಮಕ್ಕಳು ಮಾತ್ರ ಹಾಜರಿದ್ದರು. ಅಲ್ಲಿಯೂ ಸಹ ಕೇವಲ ಒಂದೇ ಶೌಚಾಲಯ ಇರೋದು ಕಂಡು ಬಂತು. ಪ್ರತ್ಯೇಕವಾದ ಅಡುಗೆ ಕೋಣೆ ಇಲ್ಲ, ಸಂಗ್ರಹಣಾ ಕೊಠಡಿ ಇಲ್ಲ, ಆಟದ ಮೈದಾನ ಇಲ್ಲ, ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇರದಿರುವುದು ಕಂಡು ಬಂತು. ಮತ್ತು ಈ ದಿನ ನಾನು ಬೀದರ್ ನಗರದಲ್ಲಿರುವ ಅಂಗನವಾಡಿ ಕೇಂದ್ರ ಲಂಗರ್ಗಲ್ಲಿ, ಶಹಾಗಂಜ್ ಅಂಗನವಾಡಿ ಕೇಂದ್ರ 292, ಲೇಬರ್ ಕಾಲೋನಿ ಅಂಗನವಾಡಿ ಕೇಂದ್ರ 311 ಬೆಳಗ್ಗೆ 10:20, 10:30, 10:50 ಗಂಟೆಗೆ ಭೇಟಿ ನೀಡಿದಾಗ ಸದರಿ ಅಂಗನವಾಡಿ ಕೇಂದ್ರಗಳು ಮುಚ್ಚಲ್ಪಟ್ಟಿದ್ದವು.
ಪ್ರತಿಷ್ಠಿತ ಗುರುಪಾದಪ್ಪ ನಾಗರಂಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿ ಪುನರಾಯ್ಕೆ ಆಗಿರುವ ಸೂರ್ಯಕಾಂತ್ ನಾಗರಂಪಳ್ಳಿ ಸಾರ್ವಜನಿಕರಿಗೆ ಆಸ್ಪತ್ರೆಯ ಷೇರುದಾರ ಸದಸ್ಯರಿಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸೇವೆ ಒದಗಿಸುವುದಾಗಿ ಪ್ರಕಟಿಸಿದ್ದಾರೆ. ಬೀದರ್ ನಗರದ ಹಾರೂರ್ಗೇರಿ ಬಳಿ ಇರುವ ಆಸ್ಪತ್ರೆಯ ಕಚೇರಿಯಲ್ಲಿ ಮಂಗಳವಾರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. ಅಧ್ಯಕ್ಷರಾಗಿ ಸೂರ್ಯಕಾಂತ್ ನಾಗರಂಪಳ್ಳಿ, ಉಪಾಧ್ಯಕ್ಷರಾಗಿ ತರುಣ್ ಸೂರ್ಯಕಾಂತ್ ನಾಗರಂಪಳ್ಳಿ ಅವಿರೋಧವಾಗಿ ಆಯ್ಕೆಯಾದರು. ಸಹಾಯಕ ಆಯುಕ್ತ ಲವೀಶ್ ಒರಡಿಯಾ ಅವರು ಚುನಾವಣಾಧಿಕಾರಿಯಾಗಿ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನಿರ್ದೇಶಕರು, ಗಣ್ಯರು ಉಪಸ್ಥಿತರಿದ್ದರು. ಆಸ್ಪತ್ರೆಯ ನಿರ್ದೇಶಕರಾಗಿ ಈ ಹಿಂದೆಯೇ ಶಿವಕುಮಾರ್ ಕಾಶಿನಾಥ್ ಭಾಲ್ಕೆ, ಸಂಜುಕುಮಾರ್ ನಾಗಶೆಟ್ಟಪ್ಪ, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ನರಸಾರೆಡ್ಡಿ, ಗುಂಡಾರೆಡ್ಡಿ, ರಾಚಪ್ಪ, ಬಸವಣ್ಣಪ್ಪ, ಗೋವಿಂದ್ ವಿಶ್ವನಾಥ್, ರಾಘವೇಂದ್ರ, ಭಗವನ್ ರಾವ್, ಆಕಾಶ್ ವಿಜಯಕುಮಾರ್ ನಾಗರಂಪಳ್ಳಿ, ಡಾಕ್ಟರ್ ರಜನೀಶ್ ವಾಲಿ, ಸಂತೋಷ್ ಕುಮಾರ್ ತಳಂಪಳ್ಳಿ, ಡಿಕೆ ಸಿದ್ದರಾಮ್, ಸೈಯದ್ ಖಿಜರುಲ್ಲಾ ಹುಸೈನಿ, ತರುಣ್ ಸೂರ್ಯಕಾಂತ್ ನಾಗರಂಪಳ್ಳಿ, ಡಾಕ್ಟರ್ ವಿಜಯಕುಮಾರ್ ಕೋಟೆ, ರಾಮದಾಸ್ ಮುಖೇಡ್ಕರ್, ಶಕುಂತಲಾ ಬೆಲ್ದಾಳೆ, ವಿಜಯಲಕ್ಷ್ಮಿ ಹೂಗಾರ್, ನಿಟ್ಟೂರೆ ರಾಜೇಶ್ವರ್, ಅಶೋಕ್ ರಂಜೇತರ್, ಡಾಕ್ಟರ್ ಚಂದ್ರಕಾಂತ್ ಗುದಿಗೆ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿಯೂ ನಿರ್ದೇಶಕರು ಉಪಸ್ಥಿತರಿದ್ದದ್ದು ಅಭಿನಂದಿಸಿದರು. ಅಧ್ಯಕ್ಷರಾದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸೂರ್ಯಕಾಂತ್ ನಾಗರಂಪಳ್ಳಿಯವರು ತಮ್ಮ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಂಡರು. ಆರೋಗ್ಯ ಕ್ಷೇತ್ರದಲ್ಲಿನ ಸೇವೆಯನ್ನು ಇನ್ನಷ್ಟು ವಿಸ್ತರಿಸಲಾಗುತ್ತದೆ. ಸಾಮಾಜಿಕ ಚಟುವಟಿಕೆಗಳು ಇನ್ನಷ್ಟು ವ್ಯಾಪಕವಾಗಿ ನಡೆಯಲಿವೆ. ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಕಾರ್ಯವು ಎಂದಿನಂತೆ ಮುಂದುವರಿಯಲಿದೆ ಎಂದು ತಿಳಿಸಿದರು. ಬ್ಯಾಕ್ಸ್ನವ್ರಿಗೆ, ಷೇರುದಾರರಿಗೆ, ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ, ಎಲ್ಲ ಲೀಡರ್ಸ್ಗಳಿಗೆ, ಮತದಾರರಿಗೆ ಗುರುಪಾದಪ್ಪ ನಾಗರಂಪಳ್ಳಿ ಆಸ್ಪತ್ರೆಯಲ್ಲಿ ಏನು ಸಹಕಾರ ಸಹಯೋಗ ತೋರಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಕೋವಿಡ್ ಸಮಯದಲ್ಲಿ ಈ ಜಿಲ್ಲೆಗೆ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲೇ ಯಾರು ₹1 ಕೋವಿಡಲ್ಲಿ ಟ್ರೀಟ್ಮೆಂಟ್ ಮಾಡತಕ್ಕಂಥ ಆಸ್ಪತ್ರೆ ಅಂದರೆ ಗುರುಪಾದಪ್ಪ ನಾಗರಂಪಳ್ಳಿ ಆಸ್ಪತ್ರೆ. ಸುಮಾರು 300-400 ಡೆಡ್ ಬಾಡಿಗಳು ತೊಗೊಂಡೋಗಿ ಅಂತಿಮ ಸಂಸ್ಕಾರ ಮಾಡ್ತಕ್ಕಂಥದ್ದು, ₹1 ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು, ಸುಮಾರು ಜೀವ ಉಳಿಸ್ತಕ್ಕಂಥ ಕೆಲಸ ಆಸ್ಪತ್ರೆ ಮೂಲಕ ಆಗಿದೆ. ಇವತ್ತು 2 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಪೇಷಂಟ್ಸ್ಗಳಿಗೆ ಟ್ರೀಟ್ ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ ವೆಚ್ಚದಲ್ಲಿ. ಬೇರೆ ಕಡೆ ನೀವಿದೆ ಹೈದರಾಬಾದ್, ಗುಲ್ಬರ್ಗ, ನೀವು ಸೋಲಾಪುರ್ಗೆ ಹೋದರೆ ಇವತ್ತು 15,000 20,000 MRI ಮಾಡ್ತಾರೆ. ಆದರೆ ನಾವಿಲ್ಲಿ ಕೇವಲ ₹5,000ಗೆ ಜನಕ್ಕೆ ಅನುಕೂಲ ಆಗಲಿ, ಜನಕ್ಕೆ ಸಾಕಾರ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ತಂದೆ ಗುರುಪಾದಪ್ಪ ನಾಗರಂಪಳ್ಳಿಯವರು, ಮಾಕಾರ್ ನಾಗರಂಪಳ್ಳಿ ಅಣ್ಣವರೆಲ್ಲ ಕಲ್ತ್ಬಿಟ್ಟು ಆವಾಗ ಡಾಕ್ಟರ್ ಗುದ್ಗೆ ಮಾಮ ಅವರೆಲ್ಲ ಕಲಿತು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಹಿತಾಗಬೇಕು, ನಮ್ಮ ರೈತ ಬಾಂಧವರಿಗೆ ಒಳ್ಳೆಯದಾಗಬೇಕು, ಬಡವರಿಗೆ ಒಳ್ಳೆಯ ಚಿಕಿತ್ಸೆ ಸೌಲಭ್ಯ ಸಿಗಬೇಕು. ಅದೇ ನಿಟ್ಟಿನಲ್ಲಿ ನಾವು ಸುಮಾರು 1 ಲಕ್ಷ ಆಯುಷ್ಮಾನ್ ಭಾರತ್ ಕಾರ್ಡ್ ಸರ್ಕಾರದ ಯೋಜನೆ ಕೂಡ ಮನೆ ಬಾಗಿಲಿಗೆ ಹೋಗಿ, ಭಾಳ ರೇರು, ಮನೆಗೆ ಹೋಗಿ ಅಪ್ಲಿಕೇಶನ್ ತೊಗೊಂಡು ವಾಪಸ್ ಸರ್ಕಾರಕ್ಕೆ ಮನವಿ ಮಾಡಿ ಮತ್ತೆ ವಾಪಸ್ ಹೋಗಿ ಅವ್ರಿಗೆ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಭಾಳ ರೇರು. ಈಗ ಹಳ್ಳಿಗಳಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಸೌಲಭ್ಯಗಳಿಗೆ ಇವತ್ತು ಗುರುಪಾದಪ್ಪ ನಾಗರಂಪಳ್ಳಿ ಹಾಸ್ಪಿಟಲ್ ಬೆನ್ನೆಲು ಬಂದು ನಿಂತಿದೆ. ಅದೇ ಸಹಕಾರ, ಅದೇ ಸಹಯೋಗ ಪ್ರತಿಯೊಬ್ಬ ಷೇರುದಾರರು, ಮತದಾರರು, ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಜಿಲ್ಲಾ ಆಡಳಿತ ಮಂಡಳಿಯವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಆಸ್ಪತ್ರೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇವತ್ತು ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಒಳ್ಳೆಯ ರೀತಿಯಿಂದ ಬರ್ತಕ್ಕಂಥ ದಿವಸದಲ್ಲಿ ಏನು ಆಕಸ್ಮಿಕವಾಗಿ ಕೋವಿಡಲ್ಲಿ ಮಾಡ್ತಕ್ಕಂಥ ಕೆಲಸನೇ ಇಲ್ಲ, ಅದು ಬಿಟ್ಟು ನಾವು ಸುಮಾರು ಎಷ್ಟೋ ಜನದ್ದು ಒಂದೇ ದಿನಕ್ಕೆ ಹಾರ್ಟ್ ಹೋಲ್ ಬಂದಿರತಕ್ಕಂಥ ಬೇಬಿದು ಉಳಿಸ್ತಾಯ ಮಾಡ್ತಕ್ಕಂಥದ್ದು. ಅಪೋಲೋ ಅಂತ ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲಿಂದ ಸಾಯ್ತಾ ಇದ್ದಾರೆ, ತೊಗೊಂಡು ಹೋಗಿ ಅಂತ ಅವ್ರು ಬಿಟ್ಬಿಟ್ಟಿದ್ರು. ಆದರೆ ನಾವು ಅವ್ರಿಗೆ ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿ ಅವ್ರ ಮಗಳ ಮದುವೆನೂ ಆಗಿದೆ, ಓತಿ ಅಂತ ತಮಗೂ ಅದೆಲ್ಲ ಗೊತ್ತಿದೆ. ಸುಮಾರು ಸೇವೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಹೆಚ್ಚಿನ ಮಟ್ಟಕ್ಕೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಇನ್ನೂ ಉನ್ನತ ಕೆಲಸಗಳನ್ನು ಮಾಡಿ, ಇನ್ನು ಉನ್ನತ ಚಿಕಿತ್ಸೆಯನ್ನು ನೀಡಿ, ಇನ್ನು ಸಮಾಜಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಬೀದರ್ ನಗರದ ದೇವಿ ಕಾಲೋನಿಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ನೂತನ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಸುಮಾರು 50 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಸಚಿವರ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು.
ಡ್ರೈನೇಜ್ ಹಾಗೂ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವುದಾಗಿ ಸಚಿವರು ಹೇಳಿದರು. ಈ ಸಂದರ್ಭದಲ್ಲಿನ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಉಪಾಧ್ಯಕ್ಷ ಯೋಜನಾಧಿಕಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ये रोड हमारा डिमांड था वो ये रोड खोद के रोड बनाना, इस पे ऊपर नहीं बनाना, वो पूरा घर नीचे हो रहा है, रोड ऊपर हो, घर नीचे हो रहा है, इधर हाइट है निकाल देंगे। हाँ उधर पार्किंग में खड़ा हो गया, वो यहाँ पे लेवल निकाल के उधर एक फीट उठाएंगे, इधर चेंज दर्जी गली कर्नाटक कॉलेज के सामने बना है वो सब इधर का बदरुद्दीन कॉलोनी, हक कॉलोनी, हनुमान नगर, संगमेश्वर कॉलोनी ನಮಸ್ಕಾರ. ನಾನು ಪ್ರೆಸೆಂಟ್ಲಿ ದೇವಿ ಕಾಲೋನಿನಲ್ಲಿದ್ದೇನೆ. ದೇವಿ ಕಾಲೋನಿಯಲ್ಲಿ ಸುಮಾರು ವರ್ಷದಿಂದ ಸ್ವಲ್ಪ ರೋಡ್ ಡ್ರೈನ್ದು ಸಮಸ್ಯೆ ಇತ್ತು. ಈಗ ನಾನು 50 ಲಕ್ಷದ್ದು ರೋಡ್ ಡ್ರೈನ್ದು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೇನೆ. ಇನ್ನೂ ಬೇಕಾದರೂ 25 ಲಕ್ಷ 50 ಲಕ್ಷ ಏನೋ ಎಕ್ಸ್ಟ್ರಾ ಬೇಕಾದರೂ ಅದು ರಿಲೀಸ್ ಮಾಡಲಿಕ್ಕೆ ಹೇಳ್ತೇನೆ. ಈಗ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಬಂದಿದ್ದಾರೆ, ಮೊಹಮ್ಮದ್ ಗೌಸ್ ಅವರು, ಉಪಾಧ್ಯಕ್ಷ ಧನರಾಜ್ ಹಂಗರ್ಗಿ ಅವರಿದ್ದಾರೆ, ಮುನ್ಸಿಪಾಲ್ಟಿ ಕಮಿಷನರ್ ಮತ್ತು PD ಇದ್ದಾರೆ, ಮತ್ತು ಜೊತೆಗೆ ಧನ್ನೂರ್ ಅವರು ಇದ್ದಾರೆ, ರಾಜು ಕೌನ್ಸಿಲರ್ ಕುಮಿ ಆದೇನ ಆ ಥರ ಸರ್ಕಾರ ಸಾಹೇಬರು ಆ ಥರ ಎಲ್ಲ. ದೇವಿ ಕಾಲೋನಿ ಅಂದರೂ ತುಂಬ ಹಳೇದು ಮತ್ತು ಇಲ್ಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಸಿಟಿ ಜನ ಇರ್ತಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್ ಮತ್ತು ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮ್ಯಾನ್. ಈ ದೇವಿ ಕಾಲೋನಿಗೆ ಒಂದು ಒಳ್ಳೆ ಮಾಡಬೇಕಂತ ಪ್ಲ್ಯಾನ್ ಇದೆ. ಇಲ್ಲಿ ನನಗೆ ಸರ್ಕಾರ ಸಾಹೇಬರು ಹೇಳಿದ್ದಾರೆ ಫಸ್ಟ್ ಡ್ರೈನ್ ಮಾಡಬೇಕಂದ್ರು. ಯಾಕಂದರೆ ಫಸ್ಟ್ ಡ್ರೈನ್ ಕರೆಕ್ಟ್ ಆದರೂ ರೋಡಿಂದು ರೋಡ್ ಸರಿಯಾಗಿ ಆಗ್ತದೆ ಮತ್ತು ವಾಟರ್ ಸಿಸ್ಟಮ್ ಸರಿಯಾಗಿ ಆಗ್ತದೆ. ಅದ್ರ ಸಲುವಾಗಿ ಫಸ್ಟ್ ಡ್ರೈನ್ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೇನೆ. 100% ನಾನು ದೇವಿ ಕಾಲೋನಿ ಎಲ್ಲರಿಗೆ ಧನ್ಯವಾದ. ವಿಶೇಷ ಇದೆ. ಆಲ್ರೆಡಿ 50 ಲಕ್ಷ ಟೆಂಡರ್ ಆಗಿ ಸ್ಯಾಂಕ್ಷನ್ ಅಮೌಂಟ್ ಕೊಟ್ಬಿಟ್ಟಿದ್ದೆವು. ಮತ್ತೆ ಮುಂದೆ ಏನೋ ಜಾಸ್ತಿ ಬೇಕಂದ್ರೆ ಏನೋ ನಾನು 50 ಲಕ್ಷ ತನಕ ಕೊಡ್ತೀನಿ. ಹಾಂ, ರೋಡ್ ಫಸ್ಟ್ ಡ್ರೈನ್ ಮಾಡ್ತಾರೆ, ಆಮೇಲೆ ರೋಡ್, ಆಮೇಲೆ ಮತ್ತೆ ಬೇರೆ ಯಾವುದು ಇದ್ರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು. ವಂದನೆಗಳು.